ಶಕ್ತಿ ವಯಸ್ಸು ಇವಿದ್ದಾಗ ನಾವು ಏನಾದರೂ ಸಾಧಿಸಬಲ್ಲಿವು ಗೆಲ್ಲಬಲ್ಲಿವು ಅನ್ನುವಂಥ ಒಂದು ದಿಮಾಕ್ ಅಂತೀವಿ ನಾವು ಏನೋ ಅಂತೀವಿ ಅದು ಬರಲಿಕ್ಕೆ ಸಾಧ್ಯ ಅದ. ಈ ಎಲ್ಲ ನೆಲೆಯಲ್ಲಿ IPL ಇವತ್ತು ಜಗದ ಎಲ್ಲ ವಿದೇಶಿ ದೊಡ್ಡ ದೊಡ್ಡ ಆಟಗಾರರನ್ನು ತನ್ನ ಸೆಳಲಿಕ್ಕತ್ತದ. ಯಾಕಂದ್ರೆ ತನ್ನ ದುಡ್ಡು ಕೊಡುವುದರಿಂದಾಗಲಿ ಹಂಚೋದ್ರಿಂದಾಗಲಿ ನೋಡಿರಿ 27 ಕೋಟಿ ರೂಪಾಯಿ ಹರಾಜು ಸಣ್ಣದಲ್ಲ. ಒಬ್ಬ ವ್ಯಕ್ತಿ 10-20 ಕೋಟಿ ಅಂದ್ರೆ 100 ಕೋಟಿ ಅಂದರೆ ಇಡೀ ಜೀವನ ಪರ್ಯಂತ ದುಡಿದ್ರು ಅಷ್ಟು ಗಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರಸಂಗದಲ್ಲ ಈ ಒಂದು ಹರಾಜಿನಲ್ಲೇ ಕ್ರಿಕೆಟರಿಗೆ ಒಂದು ರೀತಿ ಆರ್ಥಿಕ ಸಹಾಯ ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕತ್ತದ ರೀ. ಹೀಗಾಗಿ ಭಾರತದಲ್ಲಿ ಇವತ್ತು ಭಾಳಷ್ಟು ಡೆವಲಪ್ಮೆಂಟ್ ಆಗ್ಯದ. ಇವತ್ತು 2020 ನಮ್ಮ ಇಂಡಿಯಾದು ಸ್ಟ್ಯಾಂಡರ್ಡ್ನೆಸ್ ಬಂದದ. ವರ್ಲ್ಡ್ ಕಪ್ ಗೆಲ್ತಾ ಇದ್ದಾರೆ, ಮಂచి ಚಾಂಪಿಯನ್ಸ್ ಆದರೂ ಒಂಟಿದ್ದಾಗ ಅದ್ರ ಹಿಂದಿನಲ್ಲೇ ಸೂರ್ಯಗಳು ಇರಲಿ ಅದು ಹೆಚ್ಚಿಗೆ ಅದು ಆಗ್ತಾಯಿದ್ದಾವೆ. ಮುಂದೆ 5 ದಿವಸದ ಟೆಸ್ಟ್ಗಳಲ್ಲೂ ಸಹಿತ ನಾವು ವರ್ಲ್ಡ್ ಚಾಂಪಿಯನ್ಸ್ ಇದ್ದೀವಿ. ಈ ಸಲ ಮೋಸ್ಟ್ಲಿ ಆಗಲಿಕ್ಕಿಲ್ಲ, ಆ ಮಾತು ಬೇರೆ. ಬಟ್ ವರ್ಲ್ಡ್ ಟಾಪ್ ಮೋಸ್ಟ್ 2-3ರಲ್ಲೇ ನಮ್ಮ ಇಂಡಿಯಾ ಇರೋದು ಭಾಳ ಸಂತೋಷ ಪಡುವಂಥ ವಿಷಯ. ಅದಕ್ಕೆಲ್ಲನೂ ಇವತ್ತಿನ ಈ ಒಂದು IPL 3 ಕಾರಣ ಅಂದರೂ ಅಡ್ಡಿ ಇಲ್ಲ. ಯಾಕಂದ್ರೆ IPLದಿಂದ ಫೀಲ್ಡಿಂಗ್ ಇಂಪ್ರೂವ್ ಆಗ್ತದೆ, ಬ್ಯಾಟಿಂಗ್ ಇಂಪ್ರೂವ್ ಆಗ್ತದೆ, ಮುಂದೆ ಅದ್ರ ಜೊತೆ ಬಾಲಿಂಗು ಇಂಪ್ರೂವ್ ಆಗ್ತದೆ. ಬಾಲಿಂಗದೊಳಗೆ ಯಾವ ರೀತಿ ಬಾಲ್ ತಪ್ಪಿಸ್ಬೇಕು, ಅವರಿಂದ ಯಾವ ರೀತಿಯಾಗಿ ವಿಕೆಟ್ ತಗೋಬೇಕು, ಯಾವ ರೀತಿಯಾಗಿ ನಾವು ಆದಷ್ಟು ರನ್ ಕಡಿಮೆ ಕೊಡಬೇಕು, ಇವೆಲ್ಲವೂ ಅದರ ಕಲೀಲಿಕ್ಕೆ ಸಾಧ್ಯದ. ಬ್ಯಾಟಿಂಗ್ದೊಳಗೆ ಎಷ್ಟು ಹಿಟ್ ಮಾಡಲಿಕ್ಕೆ ಸಾಧ್ಯತೆ, ಯಾವ ರೀತಿ ಹಿಟ್ ಮಾಡಲಿಕ್ಕೆ ಸಾಧ್ಯತೆ, ಎಷ್ಟು ಏನು ಅಂತ ಇವೆರಡು ಮೊದಲಂತೂ ನಾವು ಬ್ಯಾಟಿಂಗಲ್ಲಿ ಅಡ್ಡಿ ಇಲ್ಲ, ಒಳ್ಳೆಯದಿದ್ದು ನಾವು ಇತಿಹಾಸದಲ್ಲೇ. ಬಟ್ ಹೆಚ್ಚಿಗೆ ಬಾಲಿಂಗ್ದಲ್ಲಿ ಭಾಳ ಬೇಕಿದ್ವಿ. ಆದರೆ ಇವತ್ತು ನಾವು ಬಾಲಿಂಗ್ದಲ್ಲೇ ಭಾಳ ಪ್ರಬುದ್ಧರಾಗಿದ್ದೀವಿ ಅಂತೇಳಿ ಇವತ್ತಿಗೆ ಎಲ್ಲ ಸಿಗತ್ತದ. ಅದೇ ಕಾಲಕ್ಕೆ ಫೀಲ್ಡಿಂಗ್ ಭಾಳ ಬೇಕಿತ್ತು. ಏಕನಾಥ್ ಸುಳ್ಕರ್ ಒಬ್ಬರು ಇದ್ದರು ನಮ್ಮಲ್ಲಿ, ಒಬ್ಬ ಫೀಲ್ಡರ್ ಅಂತ ಅನ್ನುವಂಗಿತ್ತು. ಇವತ್ತು ಅನೇಕ ಜನ ಫೀಲ್ಡರ್ಗಳು ಬಂದಿದ್ದಾರೆ. ಅಂದ್ರೆ ಫೀಲ್ಡಿಂಗ್ದಲ್ಲೂ ಚಾಕಚಕ್ಯತೆ ಬಂದೈತಿ, ಬಾಲಿಂಗ್ದಲ್ಲೂ ಶಾರ್ಪ್ನೆಸ್ ಬಂದದ, ಸ್ಪಿನ್ ಬಂದದ, ಫಾಸ್ಟ್ನೆಸ್ ಬಂದದ, 1-2. ಅದೇ ಕಾಲಕ್ಕೆ ಫೀಲ್ಡಿಂಗು ಸಹಿತ ಅಷ್ಟೇ ಕ್ವಿಕ್ ಬರುವಂಥವು. ಬ್ಯಾಟಿಂಗ್ದಲ್ಲೂ ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾವೆ. ಇವತ್ತು ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಯಂಗ್ನೆಸ್ಸಿದಂಥ ಹುಡುಗರಾಗಿರ್ಬೋದು. ಅದೇ ಕಾಲಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಕ್ಯಾಪ್ಟನ್ ಆದಂಥ ರಾಹುಲ್ ಇರ್ಬೋದು, ಅನೇಕರು ಇಲ್ಲೇ ಅವ್ರ ಬಗ್ಗೆ ನಾವು ಎಷ್ಟು ಚರ್ಚೆ ಮಾಡಿದ್ರು ಕಡಿಮೆನ. ಯಾಕಂದರೆ ಇರುವ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ನೋಡೋದು ಸಾಧ್ಯ ಆಗೋದಿಲ್ಲ. ಬಟ್ ಈ 10 ಟೀಮ್ಗಳಿಗೆ ಈ ಸಲ ಒಂದಿಷ್ಟು ಹೊಸ ನಾಯಕರು ಬಂದಿದ್ದಾರೆ. ಆ ಹೊಸ ನಾಯಕರಿಂದ ಈ ಸಲ ನಾವು ಸಾಧನೆ ನೋಡ್ತಾ ಇದ್ದೀವಿ. ಏನೋ ಆಗಲಿ T20 ನಮ್ಮ ದೇಶದ ಮತ್ತು ಜಗದ ಕ್ರಿಕೆಟಿನ ಒಂದು ಏನಿತ್ತಲ್ಲ ಅದು ಟರ್ನ್ ಮಾಡೋದು, ಟರ್ನಿಂಗ್ ಪಾಯಿಂಟ್ ಇವತ್ತಿನ ಏನಪ್ಪ ಅಂತಂದ್ರೆ T20. ಇದಕ್ಕೆ ಆರೋಪಗಳು ಇದ್ದಾವೆ. ಇದು ಬಂದ ನಂತರ ಕ್ರಿಕೆಟ್ ಸಾಯ್ತಾ ಹೊರಟದ.